ಎಲ್ಲರನ್ನ ನಮ್ಮ ನಿಸರ್ಗ ಹೋಮ್ಮೇಡ್ ಪ್ರಾಡಕ್ಟ್ಸ್ಗೆ ಸ್ವಾಗತಿಸುತ್ತಾ ಏನು ಸೀರೆ ಹೋಗೋದಕ್ಕೆ ಒಂದು ರೆಮಿಡಿ ನೋಡೋಣ ಬನ್ನಿ. ಅದಕ್ಕೆ ನಾನು ಕಾಡು ಜೀರಿಗೆ ಅಥವಾ ಕಾಳು ಜೀರಿಗೆ ಅಂತಲೂ ಹೇಳ್ತಾರೆ, ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಆಯುರ್ವೇದದ ಇಂಪಾರ್ಟೆಂಟ್ ಮೂಲಿಕೆ ಇದು. ಅದರ ಜೊತೆಗೆ ಕಲೋಂಜಿ ಅನ್ನೋದು ಅಂದರೆ ಕಪ್ಪು ಜೀರಿಗೆ, ಕೂದಲು ಉದುರುವಿಕೆ, ಹೊಟ್ಟು ಹೋಗೋದಕ್ಕೆ ಮತ್ತು ಹೆಣ್ಣು ಸೀರೆ ಹೋಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಜಾಕಾಯಿ ಸ್ವಲ್ಪ ಮತ್ತು ಅಳಲೆಕಾಯಲ್ಲಿರೋವಂಥ ಸೀಡ್ಸನ್ನು ಬಿಸಾಡಿಬಿಡಬೇಕು. ಬಜೆ, ಮೆಹಂದಿ ಬೀಜಗಳು ಮತ್ತು ಪಚ್ಚಕರ್ಪೂರವನ್ನು ತೊಗೊಂಡಿದ್ದೀವಿ. ಪಚ್ಚಕರ್ಪೂರ ಒಂದೇ ಒಂದು ಚಿಟಿಕೆ ತೊಗೊಬೇಕು. ಮಿಕ್ಕಿದೆಲ್ಲ ಐಟಮ್ಸ್ 2 ಗ್ರಾಮ್ ತೊಗೊಬೇಕು. ಅದೆಲ್ಲವನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿಕೊಂಡು, ಈ ಪುಡಿ ಜೊತೆಗೆ ಸ್ವಲ್ಪ ಮಜ್ಜಿಗೆ ಹಾಕಿ, ಅದರ ಜೊತೆಗೆ ನಾವು ಬೇವಿನ ಎಲೆ ಮತ್ತು ತುಳಸಿ ಎಲೆಗಳನ್ನು ಹಾಕಿ ಪೇಸ್ಟ್ ಥರ ರುಬ್ಕೊಂಡು ತಲೆಗೆ ಹಚ್ಚಿ 2 ಅವರ್ ಬಿಟ್ಟು ಶೀಕಾಕಾಯಿ ಪೌಡರ್ ಆ ಥರ ಏನಾರು ಹಾಕ್ಕೊಂಡು ಸ್ನಾನ ಮಾಡಿದ್ವಿ ಅಂದರೆ ಕ್ರಮೇಣ ಹೆಣ್ಣು ಹೋಗೋದಕ್ಕೆ ಶುರು ಆಗುತ್ತೆ. ಕೆಮಿಕಲ್ ಫ್ರೀ ಹೋಮ್ ರೆಮಿಡಿ ಆಗಿರುತ್ತೆ. ಇದರ ಜೊತೆಗೆ ನಮ್ಮಲ್ಲಿ ನಾವು ಮಾಡೋ ಅಂಥ ಮೆಥಡ್ ಇನ್ನೊಂದು 7 ಐಟಮ್ಸನ್ನು ಹಾಕಿ ಲೈಸ್ ಹೇರ್ ಆಯಿಲ್ ಅಂತ ಮಾಡ್ತೀವಿ. ಅಂದರೆ ಆ್ಯಂಟಿ ಲೈಸ್ ಹೇರ್ ಆಯಿಲ್ ಅಂತ, ತುಂಬ ಎಫೆಕ್ಟಿವ್ ಆಗಿರುತ್ತೆ. ಈ ಹೇರ್ ಆಯಿಲ್ನ ನೈಟೆಲ್ಲ ಹಚ್ಕೊಂಡು ಮತ್ತು ಮಾರ್ನಿಂಗ್ ಎದ್ಬಿಟ್ಟು ನಮ್ಮಲ್ಲೇ ಮಾಡೋ ಅಂಥ ಆಯುರ್ ಹರ್ಬಲ್ ಹೇರ್ ಪ್ಯಾಕ್ ಕಮ್ ಹೇರ್ ವಾಶ್ ಪೌಡರ್ನ ಹಚ್ಚಿ 1/2 ಅವರ್ ಬಿಟ್ಟು ನಾವು ಸ್ನಾನ ಮಾಡ್ತಾ ಬಂದ್ವಿ ಅಂತಂದರೆ ನಮ್ಮ ತಲೆಯಲ್ಲಿರೋಂಥ ಹೆಣ್ಣು ಸೀರೆಲ್ಲ ಹೋಗಿ ನಮ್ಮ ಕೂದಲು ಇನ್ಫೆಕ್ಷನ್ ಫ್ರೀಯಾಗಿ ಚೆನ್ನಾಗಿ ಬೆಳೆಯುತ್ತೆ. ಅವಶ್ಯಕತೆ ಇರೋರು ಕಾಣಿಸೋವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ತೊಗೊಂಡು ಖರೀದಿಸಬಹುದು. ಒಂದು 2-3 ತಿಂಗಳು ಹಚ್ಚಬೇಕಾಗುತ್ತೆ, ಯಾಕೆಂದರೆ ಇದು ಕೆಮಿಕಲ್ ಇಲ್ಲದೆ ಇರೋದರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆದರೆ ಹೆಣ್ಣು ಸೀರೆ ಹೋಗುತ್ತೆ.